ನಮಸ್ಕಾರ ಎಲ್ಲರಿಗೂ. ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾವಿವತ್ತು ನೋಡ್ತಾ ಇದ್ದೀವಿ 6ನೇ ತರಗತಿಯ ರೇಂಬೋ. ಅದರಲ್ಲಿ ಪಾರ್ಟ್ 2ನಲ್ಲಿ 6th ಯೂನಿಟ್ ಯಾವುದಿದೆ, ಜಂಬೋ ದ ಕ್ರಿಕೆಟರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಅನಿಲ್ ಕುಂಬ್ಳೆ ಅವರು, ಇವರು ಫೇಮಸ್ ಭಾರತದ ಕ್ರಿಕೆಟ್ ಆಟಗಾರರು, ನಿಮಗೆಲ್ಲ ಗೊತ್ತಿರುತ್ತಲ್ವಾ. ಸೊ ಇವರು ಮೊದಲು ಆಡ್ತಾ ಇದ್ರು, ರಿಟೈರ್ಮೆಂಟ್ ತಗೊಂಡು ತುಂಬಾ ವರ್ಷ ಆಯಿತು. ಅದಾದಮೇಲೆ ಇವರು RCBನಲ್ಲಿ, ಆಮೇಲೆ ಪಂಜಾಬ್ ಕಿಂಗ್ಸ್ 11ನಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಕೋಚ್ ಆಗಿ. ಸೊ ನಾವು ಈ ಪಾಠದ ಬಗ್ಗೆ ಕ್ವಶನ್ ಆನ್ಸರ್ಗಳನ್ನು ನೋಡೋಣ. ಫಸ್ಟ್ ಒನ್ ಏನಿದೆ, ವೆನ್ ವಾಸ್ ಅನಿಲ್ ಕುಂಬ್ಳೆ ಬಾರ್ನ್? ಅನಿಲ್ ಕುಂಬ್ಳೆ ವಾಸ್ ಬಾರ್ನ್ ಆನ್ 17th October 1970. Second one, who are Kumble's parents? Kumble's parents are Sri Krishna Swami and Srimati Saroja. ಅದಾದ್ಮೇಲೆ ಥರ್ಡ್ ಒನ್, why did he start playing cricket? He started playing cricket at the age of 13. When did he start? Okay. Fourth one, when and where was his first match held? His first match was held in Hyderabad in 1989. Fifth one, in which match did Kumble take all the wickets? All the wickets ಅಂದ್ರೆ 10 ವಿಕೆಟ್ಸ್ ಇರ್ತವೆ. In the match against Pakistan in 1999, Kumble took all the 10 wickets. ಇದು ಟೆಸ್ಟ್ ಕ್ರಿಕೆಟ್ ಆಗಿತ್ತು, ತಿಳಿತಲ್ವಾ. ಆದ್ಮೇಲೆ 6th ಕ್ವಶನ್, when did Kumble announces his retirement? Kumble announced his retirement on 4th January 2012 ನಲ್ಲಿ ರಿಟೈರ್ಡ್ ಆದ್ರು. ಓಕೆ. ಅದಾದ್ಮೇಲೆ 7th ಒನ್ ನೋಡಿ ಏನಿದೆ, which of the qualities of Kumble do you like the most? Write in 4 or 5 sentences the achievements of Kumble. ಓಕೆ. ಸೊ ಇಲ್ಲಿ ಇದನ್ನು ಬರೆದಿದ್ದೀನಿ, ಒಂದ್ಸಲ ಕಾಪಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದೇ ನಿಮಗೆ ಸೇಮ್ ಪ್ಯಾರಾಗ್ರಾಫ್ ನಲ್ಲಿ ಕೂಡ ಸಿಗುತ್ತದೆ. ಓಕೆ. ಅದಾದ್ಮೇಲೆ 8th ಒನ್, ಲಿಸ್ಟ್ ದಿ ಅವಾರ್ಡ್ಸ್ ದಟ್ Kumble received. Kumble received ಪದ್ಮಶ್ರೀ ಅವಾರ್ಡ್ ಅಂಡ್ ಅರ್ಜುನ ಅವಾರ್ಡ್. ಓಕೆ. 9th ಒನ್ ಏನಿದೆ, ಡಿಸ್ಕಸ್ ಇನ್ ಗ್ರೂಪ್ಸ್ why Kumble is nicknamed Jumbo. ರೈಟ್ ಯುವರ್ ಆನ್ಸರ್ ಇನ್ ದಿ ಸ್ಪೇಸ್ ಬಿಲೋ. ಓಕೆ. ಸೊ ಅವನಿಗೆ ನಿಕ್ ನೇಮ್ ಜಂಬೋ ಅಂತ ಯಾಕೆ ಬಂತಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ. ಓಕೆ. ಜಂಬೋ ನವಜೋತ್ ಸಿಂಗ್ ಸಿದ್ದು ಅವರು ಈ ಹೆಸರನ್ನ ಇಟ್ಟಿದ್ದಾರೆ, ಆಯ್ತಾ. ಸೊ ಈ ಪ್ಯಾರಾಗ್ರಾಫ್ ನ ಬರ್ಕೊಳ್ಳಿ. ಅದಾದ್ಮೇಲೆ 10th ಒನ್ ಏನಿದೆ, ಮ್ಯಾಚ್ ದಿ ಇಯರ್ ಇನ್ ಕಾಲಮ್ ಎ ವಿತ್ ದಿ ಇಂಪಾರ್ಟೆಂಟ್ ಇವೆಂಟ್ಸ್ ಇನ್ ಕುಂಬ್ಳೆಸ್ ಲೈಫ್ ಇನ್ ಕಾಲಮ್ ಬಿ. ಓಕೆ. ಸೊ ಅದನ್ನ ನೀವು ಒಂದ್ಸರಿ ಇದನ್ನ ಆ ಪ್ಯಾರಾಗ್ರಾಫ್ ನಿಂದ ಇವುಗಳನ್ನೆಲ್ಲ ಕಂಪೇರ್ ಮಾಡಿ ಬರ್ಕೊಳ್ಳಿ, ಆಯ್ತಾ. ಸೊ ಅದಾದ್ಮೇಲೆ ಆಕ್ಟಿವಿಟಿ 2 ಇದೆ, ರೈಟ್ ಎ ಆರ್ ಆನ್ ಟು ಕಂಪ್ಲೀಟ್ ಈಚ್ ಸೆಂಟೆನ್ಸಸ್. 1, ಉತ್ತರ ಪ್ರದೇಶ್ ಈಸ್ ಎ ಬಿಗ್ ಸಿಟಿ. ಸೆಕೆಂಡ್ ಒನ್ ಎ, ಥರ್ಡ್ ಒನ್ ಆನ್, ಫೋರ್ತ್ ಒನ್ ಆನ್, ಫಿಫ್ತ್ ಒನ್ ಎ, ಸಿಕ್ಸ್ತ್ ಒನ್ ಎ, ಸೆವೆಂತ್ ಒನ್ ಎ. ಓಕೆ. 8th ಒನ್ ಎ, 9th ಒನ್ ಎ ಅಂಡ್ ಇನ್ನೊಂದು ಆನ್, 10th ಒನ್ ಆನ್ ಅಷ್ಟೇ, ಆಯ್ತಾ. ಸೊ ಅದಾದ್ಮೇಲೆ ಆಕ್ಟಿವಿಟಿ 3, ಇವುಗಳನ್ನ ಏನ್ ಮಾಡಬೇಕು, ಲುಕ್ ಆಟ್ ದಿ ಟೇಬಲ್ ಬಿಲೋ ಅಂಡ್ ಫ್ರೇಮ್ ಆಸ್ ಮೆನಿ ಕ್ವಶನ್ಸ್ ಆಸ್ ಪಾಸಿಬಲ್. ಅಂದ್ರೆ ವಾಟ್ ಈಸ್, ಇವುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಸ್ಟ್ ಒನ್, ವಾಟ್ ಈಸ್ ದ ಬಾಯ್ ಡೂಯಿಂಗ್. ಸೆಕೆಂಡ್ ಒನ್, ವಾಟ್ ಈಸ್ ದಿ ಕ್ಯಾಟ್ ಡೂಯಿಂಗ್. ಥರ್ಡ್ ಒನ್, ವಾಟ್ ಈಸ್ ದಿ ವುಮನ್ ಡೂಯಿಂಗ್. ಫೋರ್ತ್ ಒನ್, ವಾಟ್ ಈಸ್ ದಿ ಮನಿ ಡೂಯಿಂಗ್. ಫಿಫ್ತ್ ಒನ್, ವಾಟ್ ಈಸ್ ದಿ ಗರ್ಲ್ ಡೂಯಿಂಗ್. ಸಿಕ್ಸ್ತ್ ಒನ್, ವಾಟ್ ಈಸ್ ದಿ ಡಾಗ್ ಡೂಯಿಂಗ್. ಓಕೆ, ಈತಲ್ವಾ. ಸೊ ಅದಾದ್ಮೇಲೆ ಆಕ್ಟಿವಿಟಿ 4 ರೈಟಿಂಗ್ ಇದೆ. ಕಂಪ್ಲೀಟ್ ದಿ ಫಾಲೋವಿಂಗ್ ಯೂಸಿಂಗ್ ಈಸ್ ಆರ್ ಆರ್, ARE. ಓಕೆ. ಫಸ್ಟ್ ಒನ್ ಏನಿದೆ, ದ ವೆದರ್ ಈಸ್ ಬ್ಯೂಟಿಫುಲ್. ಸೆಕೆಂಡ್ ಒನ್ ಆರ್, ಥರ್ಡ್ ಒನ್ ಆರ್, ಫೋರ್ತ್ ಒನ್ ಆರ್, ಫಿಫ್ತ್ ಒನ್ ಈಸ್, ಸಿಕ್ಸ್ತ್ ಒನ್ ಈಸ್, ಸೆವೆಂತ್ ಒನ್ ಈಸ್, ಏಟ್ತ್ ಒನ್ ಆರ್, ನೈನ್ತ್ ಒನ್ ಆರ್, 10th ಒನ್ ಈಸ್, 11th ಒನ್ ಆರ್, 12th ಒನ್ ಈಸ್. ಓಕೆ. ಸೊ ಅದಾದ್ಮೇಲೆ ನೀವು ನೆಕ್ಸ್ಟ್ ಇನ್ನು ಮೈಕ್ರೋ ಟೆಸ್ಟ್ 2 ಒಂದು ಬಂದಿದೆ, ಅದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ತಪ್ಪದೆ, ಆಯ್ತಾ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ನಾವು ನೆಕ್ಸ್ಟ್ ಇದು ಮೈಕ್ರೋ ಟೆಸ್ಟ್ 2 ಹಾಕ್ತೀವಲ್ಲ, ಅದರ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತವೆ. ಎಲ್ಲರಿಗಿಂತ ಮುಂಚೆ ನೀವು ಅದನ್ನು ನೋಡಿ ಒಳ್ಳೆಯ ಮಾರ್ಕ್ಸ್ಗಳನ್ನ ಪಡೆಯಬಹುದು. ಅದಕ್ಕೋಸ್ಕರ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.